ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ 2 ಸಲ ಮಗು ಆಗ್ತಾನಂತೆ. ಹುಡ್ತಾ ಮೊದಲನೇ ಸಲ, ವಯಸ್ಸಾಗ್ತಾ 2ನೇ ಸಲ. ಆದ್ರೆ ನಾನು 20ನೇ ವಯಸ್ಸಲ್ಲೇ ಮತ್ತೆ ಮಗುವಾದೆ. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಕೇಳ್ತಾ ಹೋಗಿ, ನಿಮ್ಗೆ ಗೊತ್ತಾಗುತ್ತೆ. ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಫ್ರೆಂಡ್ಲಿ ಅಪ್ಪ ಅಮ್ಮ, ಚಿನ್ಕುಳ್ಳಿ ತಂಗಿ, ವಯಸ್ಸಾಗಿರೋದು ನಮ್ ದೇಹಕ್ಕೆ, ನಮ್ ಪ್ರೀತಿಗಲ್ಲ ಅಂತ ಹೇಳೋ ಅಜ್ಜ ಅಜ್ಜಿ. ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಹಾಗಿತ್ತು ನಮ್ ಲೈಫು. ಅಪ್ಪನ ಹತ್ರ ಒಂದು ಬಜಾಜ್ ಚೇತಕ್ ಸ್ಕೂಟರ್ ಇತ್ತು. ನಾನು ಅಪ್ಪಂಗೆ ಈ ಸ್ಕೂಟರ್ ಮಾರಿ ಬಂದಿದ್ದ ದುಡ್ಡಲ್ಲಿ ಅಟ್ಲೀಸ್ಟ್ ನಂಗೊಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ಕೊಡ್ಸಿ, ನಂಗೂ ತಂಗಿಗೂ ಇಬ್ರಿಗೂ ಯೂಸ್ ಆಗುತ್ತೆ ಅಂದೆ. ಅವಾಗ ಅಪ್ಪ ಸೆಕೆಂಡ್ ಹ್ಯಾಂಡ್ ಅಲ್ಲ, ಹೊಸ ಸ್ಕೂಟಿನೇ ಕೊಡಿಸ್ತೀನಿ, ಆದ್ರೆ ಈ ಹಳೆ ಸ್ಕೂಟರ್ನ ನಾನಿರೋ ತನಕ ಮಾರಲ್ಲ. ಯಾಕಂತ ನಾ ಹೇಳಲ್ಲ, ನೀನೇ ಯೋಚನೆ ಮಾಡು ಅಂದ್ರು. ಆ ಸ್ಕೂಟರ್ ಮುಂದಿನ ಸೀಟ್ನಲ್ಲಿ ನನ್ನ ಪುಟ್ಟ ತಂಗಿ, ಅಪ್ಪನಿಂದ ನಾನು, ಅಮ್ಮ, 4 ಜನಕ್ಕೆ ಆ ಗಾಡಿ ಪುಟ್ಟಾಗಿತ್ತು. ಆದ್ರೆ ಅದ್ರ ನೆನ್ಪುಗಳನ್ನ ಬರ್ದಿಡಕ್ಕೆ ಬಹುಶಃ ಎಷ್ಟು ಪುಟಗಳು ಸಾಕಾಗ್ತಿರ್ಲಿಲ್ಲ ಅನ್ಸುತ್ತೆ. 20ನೇ ವರ್ಷಕ್ಕೆ ಕಾಲಿಟ್ಟೆ. ನಾನಾಗ ಚಿಕ್ಕವನಿದ್ದಾಗ ಅಮ್ಮನ ಹುಟ್ಟುಹಬ್ಬಕ್ಕೆ ಹೇಗೆ ಎಣ್ಣೆ ಅರಿಶಿನ ಹಚ್ಚಿ ಸ್ನಾನ ಮಾಡಿಸ್ತಿಲ್ಲೋ, ಹಾಗೆ 20ನೇ ವರ್ಷದಲ್ಲೂ ಅದೇ ಪ್ರೀತಿ, ಅದೇ ಕಾಳಜಿ. ಅಪ್ಪ ಅಮ್ಮಂಗೆ ಕಾಲೇಜಿಗೆ ಹೋಗ್ತಿದ್ದೀನಿ ಅಂತ ಸುಳ್ಳೇಳಿ ಫ್ರೆಂಡ್ಸ್ ಜೊತೆ ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ ಮಾಡಕ್ ಹೊರಟೆ. ಹೊರಡ್ಬೇಕಾದ್ರೆ ಅಮ್ಮ ಸಂಜೆ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ, ಮನೆಗೆ ಬೇಗ ಬಂದಿದ್ರು. ಡಿಗ್ರಿ ಫ್ರೆಂಡ್ಸ್ ಪಾರ್ಟಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಡ್ರಿಂಕ್ಸ್ ಕಾಮನ್ ಅಂತ. ನಾನು ಆಗಾಗ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗ ಲೈಟ್ ಆಗಿ ಕುಡಿತಿದ್ದೆ, ಸ್ಮೋಕ್ ಮಾಡ್ತಿದ್ದೆ. ಆದ್ರೆ ನನ್ನ ಬರ್ಡೇಗೆ ಫ್ರೆಂಡ್ಸ್ ಒತ್ತಾಯಿದ್ಮೇಲೆ ಸ್ವಲ್ಪ ಜಾಸ್ತಿನೇ ಕುಡಿದ್ಬಿಟ್ಟೆ. ಪಾರ್ಟಿ ಮುಗಿಯೋಷ್ಟೊತ್ತಿಗೆ ಸಂಜೆ 6 ಗಂಟೆ ಆಗಿತ್ತು. ಅಮ್ಮ ಫೋನ್ ಮಾಡಿ, ಮಗನೇ ಎಲ್ಲಿದ್ಯಾ, ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ಕಾಯ್ತಿದ್ದೀವಿ ಅಂದ್ರು. ಸರಿ ನಮ್ಮ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಲ್ಲಿರ್ತೀನಿ ಅಂತ ಹೇಳಿ, ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೆ. ಸುಮಾರು 30 ಕಿಲೋಮೀಟರ್ ಊರಿಂದ ದೂರ ಇದೆ. ಕುಡ್ದಿದ್ ಮನೇಲಿ ಗೊತ್ತಾಗಬಾರ್ದು ಅಂತ ಅಲ್ಲೇ ಹತ್ರದಲ್ಲಿದ್ದ ಮೆಡಿಕಲ್ ಶಾಪ್ ನಲ್ಲಿ ಮೌತ್ ರಿಫ್ರೆಶ್ನರ್ ತಗೊಂಡೆ. ಅತಿಯಾಗಿ ಕುಡ್ದಿದ್ರಿಂದ ಹಾಗೆ ಬೇಗ ಮನೆಗೆ ರೀಚ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸ್ಕೂಟಿ ತುಂಬಾ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಿದ್ದೆ. ಮುಂದೆ ಹೋಗ್ತಿದ್ದ ಲಾರಿನ ಓವರ್ಟೇಕ್ ಮಾಡೋ ಪ್ರಯತ್ನ ಮಾಡಿದೆ. ಅಷ್ಟರಲ್ಲಿ ಆಪೋಸಿಟ್ ನಿಂದ ಬರ್ತಿದ್ದ ಕಾರ್ಗೂ ನಂಗೂ ಆಕ್ಸಿಡೆಂಟ್ ಆಗ್ಬಿಡ್ತು. ಅಲ್ಲೇ ಇದ್ದ ಜನ ನಂಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಹಾಗೆ ನನ್ನ ಮೊಬೈಲ್ನಿಂದ ಅಪ್ಪ ಅಮ್ಮಂಗೂ ವಿಷಯ ತಿಳಿಸಿದ್ರು. ನನ್ನ 2 ಕಾಲು ಮುರಿದೋಗಿತ್ತು, ತಲೆಗೂ ಪೆಟ್ಟಾಗಿತ್ತು, ಆದ್ರೆ ಪ್ರಾಣಾಪಾಯದಿಂದ ಪಾರಾಗಿದ್ದೆ. ಬರ್ಡೇ ದಿನ ಅಪ್ಪ ಅಮ್ಮ ನಂಗೆ ಗಿಫ್ಟ್ ಕೊಡ್ಬೇಕಿತ್ತು, ಆದ್ರೆ ನಾನು ಅವ್ರಿಗೆ ಮರೆಯಕ್ಕೆ ಆಗದಿರೋಷ್ಟು ದೊಡ್ಡ ಗಿಫ್ಟ್ ಕೊಟ್ಬಿಟ್ಟೆ. ಅಪ್ಪ ಅಮ್ಮಂಗೆ ಮಗಂಗ್ ಹಿಂಗಾಯ್ತಲ್ಲ ಅನ್ನೋ ದುಃಖದ ಜೊತೆಗೆ ಅವನ್ ಪ್ರಾಣಕ್ಕೇನು ತೊಂದರೆ ಆಗ್ಲಿಲ್ವಲ್ಲ ಅನ್ನೋ ಖುಷಿ ಒಂದ್ ಕಡೆ ಇತ್ತು. 1 ತಿಂಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಡೆ, ಆಮೇಲೆ ಡಿಸ್ಚಾರ್ಜ್ ಆಯ್ತು. ನಂತರ 2 ಚಕ್ರದ ವೀಲ್ ಚೇರ್ ಮೇಲೆ 4 ಗೋಡೆಯ ಮಧ್ಯೆ ಮತ್ತೆ ಮಗುವಾದೆ. ಚಿಕ್ಕವನಿದ್ದಾಗ ತಂಗಿ ಸೈಕಲ್ ಕಲಿತಿದ್ದಾಗ ನಾನ್ ಸೈಕಲ್ ಇಟ್ಕೊಂಡು ಅವಳಿಗೆ ಹೆಲ್ಪ್ ಮಾಡ್ತಿದ್ದೆ. ಆದ್ರೆ ಇವತ್ತು ವೀಲ್ ಚೇರ್ನ ಅವಳು ತಳ್ಳೋ ಮೂಲಕ ನಂಗೆ ಅಕ್ಕಾಗಿದ್ದಾಳೆ. ಅಪ್ಪಂಗ ಆಫೀಸ್ ಹತ್ರ ಬಿಟ್ಟು ಬರ್ತಿದ್ದಾಗ, ತಂಗಿನ ಸ್ಕೂಲಿಂದ ಕರ್ಕೊಂಡ್ ಬರ್ತಿದ್ದಾಗ, ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾಗ, ಅಜ್ಜಾಜಿ ಜೊತೆ ವಾಕ್ ಮಾಡ್ತಿದ್ದಾಗ ಸಿಕ್ತಿದ್ದ ಖುಷಿನ, ಮಧುರ ಕ್ಷಣಗಳನ್ನ ನಾನಾಗಿ ಮಿಸ್ ಮಾಡ್ಕೊಂಡೆ. ನನ್ನಿಂದ ನಿಮ್ಗೆ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ ಅಂತ ಅಪ್ಪ ಅಮ್ಮನ್ ಕೇಳಿದೆ. ಅವಾಗ ಅಮ್ಮ ಹೇಳಿದ್ರು, ನೀನ್ ಹುಟ್ಟಿದ ಮೇಲೆ ನಂಗೆ ತಾಯಿಯನ್ನು ಮಹೋನ್ನತ ಸ್ಥಾನ ಸಿಕ್ಕಿದ್ದು. 9 ತಿಂಗಳು ಈ ಪುಟ್ಗುಡ್ನಲ್ಲೇ ನಿಂಗೆ ಸಾಕಿದೀನಿ, ಇನ್ನು ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಿಂಗೆ ಸಾಕಲ್ವಾ ಮಗನೇ ಅಂದ್ರು. ದೈಹಿಕವಾಗಿ 2 ಕಾಲು ಕಳ್ಕೊಂಡಿದ್ದೆ, ಆದ್ರೆ ಮಾನಸಿಕವಾಗಿ ಅಪ್ಪ ಅಮ್ಮ ಅನ್ನೋ 2 ಕಾಲ ಮೇಲೆ ಮತ್ತೆ ಜೀವನದ ಹೊಸ ಅಧ್ಯಯನನ ಶುರು ಮಾಡಿದೆ. ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಲಿಖಿತ್ ಅಣ್ಣವಣ್ ಮಾತಾಡೋದು. ಜೀವನ ಎಷ್ಟು ನಿಗೂಢ. ಒಬ್ಬ ಸ್ನೇಹಿತನ ಒಂದು ಜಾಗದಲ್ಲಿ ಮಾತಾಡ್ಸಿರ್ತೀವಿ, ಕೆಲವು ದಿನಗಳ ನಂತರ ಅದೇ ಜಾಗದಲ್ಲಿ ಆ ಸ್ನೇಹಿತನ ಭಾವಪೂರ್ಣ ಶ್ರದ್ಧಾಂಜಲಿ ಫೋಟೋ ನೋಡ್ತೀವಿ. ಕಾರಣ ಆಕ್ಸಿಡೆಂಟ್. ಫ್ರೆಂಡ್ಸ್, ಭಾರತದಲ್ಲಿ ಅತಿ ಹೆಚ್ಚು ಯೂತ್ಸ್ ಪ್ರಾಣ ಕಳ್ಕೊತಿರೋದು ಆಕ್ಸಿಡೆಂಟ್ ನಿಂದ.
ಆಕ್ಸಿಡೆಂಟ್ ಯಾಕಾಗ್ತಿದೆ? ಸಮ್ ಆಫ್ ದ ರೀಸನ್ಸ್: ಕುಡಿದು ಗಾಡಿ ಓಡಿಸೋದ್ರಿಂದ, ನೀನಾ ಅನ್ನೋ ಕಾಂಪಿಟೇಷನ್ ಇಂದ, ರ್ಯಾಶ್ ಡ್ರೈವಿಂಗ್ ಮೇಲೆ ಸರಿಯಾದ ಏಕಾಗ್ರತೆ ಇಲ್ಲದೆ. ತುಂಬಾ ದುಃಖ ಆಗುತ್ತೆ. ಮಗನ್ ಮದುವೆ ಮಾಡ್ಬೇಕು, ಮೊಮ್ಮಕ್ಕಳನ್ನ ಆಡಿಸ್ಬೇಕು, ಹಾಗೆ ಹೀಗೆ ಅಂತ ಕನ್ಸುಗಳನ್ನ ಕಟ್ಕೊಂಡಿರೋ ತಂದೆ ತಾಯಿ ಕಣ್ಣಲ್ಲಿ ಮಗನ್ ಸಾವಿನ ಪ್ರತಿಬಿಂಬ ನೋಡಕ್ಕೆ. ವೆಹಿಕಲ್ಸ್ ನಿಂದ ನಮ್ ಜೀವನದ ಜರ್ನಿ ಸಾಗ್ಬೇಕೆ ಹೊರತು ನಿಲ್ಬಾರ್ದು. ಹುಡುಗಾಟದಲ್ಲಿ ನಾವು ಮಾಡೋ ತಪ್ಪಿಂದ ಬರೀ ನಮ್ ಜೀವ ಮಾತ್ರ ಅಲ್ಲ, ರಸ್ತೆ ಮೇಲೆ ಓಡಾಡೋ ಪಾದಚಾರಿಗಳ ಜೀವ ಇರ್ಬೋದು, ಅಥವಾ ಇತರೆ ವಾಹನ ಚಾಲಕರ ಜೀವ ಕೂಡ ಹೋಗ್ಬೋದು. ಕುಡಿಯದಿರಿ, ಕುಡಿದು ಗಾಡಿ ಚಲಾಯಿಸದಿರಿ. ದುಡುಕದಿರಿ, ದುಡುಕಿ ಗಾಡಿ ಚಲಾಯಿಸದಿರಿ. ಈ ನಾಡು ಸುಂದರ ನಗರಿ, ಯುವಕರೇ ಈ ನಾಡಸಿರಿ. ಆಕ್ಸಿಡೆಂಟ್ ನಲ್ಲಿ ಪ್ರಾಣ ಕಳ್ಕೊಂಡ ಪ್ರತಿಯೊಬ್ಬ ಯೂಸ್ಗೂ ಶ್ರದ್ಧಾಂಜಲಿ ಹೇಳ್ತಾ, ನನ್ನ ಈ 5ನೇ ಆಡಿಯೋ ಕಾನ್ಸೆಪ್ಟ್ ನ ಎಲ್ಲ ಯುವ ಜನತೆಗೂ ಡೆಡಿಕೇಟ್ ಮಾಡ್ತಾ ಕೊನೆದಾಗಿ ಹೇಳೋದು ಏನಂದ್ರೆ, ಆದಷ್ಟು ಡ್ರೈವಿಂಗ್ ಮಾಡ್ಬೇಕಾದ್ರೆ ಹೆಲ್ಮೆಟ್ ನ ಬಳಸಿ. ಇಯರ್ಫೋನ್ಸ್, ಹೆಡ್ಫೋನ್ಸ್ ಅವಾಯ್ಡ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಒಪಿನಿಯನ್ಸ್, ಫೀಡ್ಬ್ಯಾಕ್ಸ್ ಹಂಚ್ಕೋಬೇಕು ಅಂತ ಅನ್ಸಿದ್ರೆ ನನ್ನ ನಂಬರ್ 9538013806 ಈ ನಂಬರ್ಗೆ ಕಾಲ್ ಮಾಡಿ.